ಶೇಡು 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 ಸೇಡಿನಿಂದಲೇ ನಡೆಯಿತು ರಾಮಾಯಣ, ಸೇಡಿನಿಂದಲೇ ಜರುಗಿತು ಮಹಾಭಾರತ. ಶಕುನಿಯ ತಂತ್ರ ಕುತಂತ್ರದಿಂದ ದುರ್ಯೋಧನ ಹತಭಾಗ್ಯನಾದ. ಆದರೆ ನಾನು ರಚಿಸಿದ ಚಕ್ರಯುಗದಿಂದ ಆ ಧನ್ರಾಜ್ ವಿಲವಿಲ ವಿಲವಿಲ ಅಂತ ಒದ್ದಾಡಿ ನರಳಿನಲ್ಲಿ ಸಾಯ್ಬೇಕು. ನನಗಾದ ಅವಮಾನ ಹೆಜ್ಜೆ ಹೆಜ್ಜೆಗೂ ನನ್ನ ಕೆರಳಿಸ್ತಾ ಇದೆ. ಸುನಾಮಿ ಆರ್ಭಟಕ್ಕೆ ಜಲಜೀವರಾಶಿಗಳು ಬೆದರಿ ಬೆಟ್ಟ ಆಗುವಂತೆ ಏ ಕಾಲಿನ ಆರ್ಭಟಕ್ಕೆ ಧನ್ರಾಜ್ ನಿನ್ನ ಸಂಸಾರ ನುಚ್ಚು ನೂರಾಗಬೇಕು. ಹಾಗೆ ಆಗುತ್ತೆ. ಧನ್ರಾಜ್ ಧನ್ರಾಜ್ ಮಾದೇವಿ, ಕಾರ್ನೆ ಇಲ್ದೆ ಈ ಕಾಲಿಂಗ ಯಾರ ಮನೆಗೂ ಹೋಗಲ್ಲ. 20 ವರ್ಷದ ಅಜ್ಞಾತವಾಸ ಮುಗಿಸಿ ನಿನ್ನ ಗಂಡ ಧನ್ರಾಜ್ ಊರಿಗೆ ಬಂದಿದ್ದೀನಿ ಅಂತ ತಿಳ್ಸಕ್ ಬಂದಿದ್ದೀನಿ. ಹೋಗ್ಲಿ, ಬಂದಿದ್ದಾಯ್ತಲ್ಲ, ಈಗ್ಲಾದ್ರೂ ನೆಮ್ಮದಿಯಾಗಿ ಜೀವನ ಮಾಡೋದನ್ನ ಕಲಿಸ್ಕೊ. ಜೀವನ ನನ್ನ ಜೀವನನೇ ಅಂತ್ಯ ಆಗ್ಬಿಟ್ಟಿದೆ ಮಾತ್ರ. ಇನ್ನೆಲ್ಲಿ ನನ್ನ ಜೀವನ ಸರಿಪಡಿಸ್ಕೊಳ್ಳೋದು? ನಿನ್ನ ಗಂಡ ಕೊಟ್ಟ ತೀರ್ಪಿನಿಂದ ನನ್ನ ಸೇಡಿನ ಜ್ವಾಲೆ ನಂದಿಸಿ ಹೋಗದೆ ಅತಿರೇಕವಾಗ್ತಾ ಇದೆ. ನೀನ್ ಮಾಡಿದ ತಪ್ಪಿಗೆ ತಾನೆ ನನ್ನ ಗಂಡ ನಿನಗೆ ಶಿಕ್ಷೆ ಕೊಟ್ಟಿದ್ದು. ಇಲ್ಲ ಅಂದಿದ್ರೆ ನೀನು ಮಾಡಿದ ತಪ್ಪಿಗೆ ಈ ಊರ್ ಜನ ನಿನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾ ಇದ್ರು. ಏನಂದೆ? ಈ ಊರ್ ಜನ ನನ್ನ ತುಂಡು ತುಂಡಾಗಿ ಕತ್ತರಿಸ್ತಿದ್ರ? ನೋಡೋ ಮಾದೇವಿ, ಈ ಊರ್ ಜನ ನನ್ನನ್ನು ಕಂಡ್ರೆ ಗಡಗಡ ಗಡಗಡ ಅಂತ ನಡೀತಿದ್ರು. ಅಂತ್ಯದ್ರಲ್ಲಿ ನಿನ್ನ ಗಂಡ ನನ್ನನ್ನ ಎದುರಾಕೊಂಡು ಮೆರಿತಾ ಇದ್ದಾನೆ. ಹೌದು, ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಮಾತ್ರ ನನ್ನ ಗಂಡನ ಹತ್ರ ಬೆಲೆ. ನಿನ್ನಂತ ಪಾಪಿಗಳಿಗೆ ನನ್ನ ಗಂಡನ ಹತ್ರ ಯಾವತ್ತಿದ್ರು ದಂಡಂ ದಶಗುಣ. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಇದು ಧರ್ಮದ ಮನೆ. ನೋಡೋ ಮಾದೇವಿ, ಈ ಧರ್ಮದ ಮನೆಯಲ್ಲಿ ಧರ್ಮ ತಾಂಡವ ಆಡಬೇಕು. ಹಾಗೆ ಮಾಡ್ತೀನಿ. ನ್ಯಾಯ ನೀತಿ ಸತ್ಯ ನಿನ್ನ ಗಂಡನ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡ್ತೀನಿ. ನನಗಾದ ಅವಮಾನವನ್ನ ಈ ಜನರ ಸಮ್ಮುಖದಲ್ಲಿ ತೀರ್ಸ್ಕೊಳ್ತೀನಿ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರು ಇನ್ನು ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ? ನೋಡು, ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ. ನೀನ್ ಇಲ್ಲಿಗೆ ಬಂದಿರೋದು, ಈ ರೀತಿ ಮಾತಾಡ್ತಾ ಇರೋ ವಿಷಯ ಊರಿನ ಜನಕ್ಕೆ ಗೊತ್ತಾದ್ರೆ ನಿನ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ಬಿಡ್ತಾರೆ. ನನ್ನ ರುಂಡನ ಈ ಊರಿನ ಜನ ತುಂಡು ತುಂಡ ನಾಯಿ ಹಾಕ್ತಾರ? ಏಯ್, ಇವ ಜಗ ಮೊಂಡ ಕಣೆ. ಎಲ್ಲರೂ ಸರ್ವ ನಾಶ ಮಾಡ್ಬಿಡ್ತಾನೆ. ನೋಡೋ ಮಾದೇವಿ, ಸೊತ್ತಿ ಬಳಸಿ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ. ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನೋಡೋ ಮಾದೇವಿ, ಅಂದು ನಿನ್ನ ಗಂಡ 20 ವರ್ಷಗಳ ಕಾಲ ವನವಾಸ ಶಿಕ್ಷೆ ಕೊಡದೇ ಇದ್ದಿದ್ರೆ ನನ್ನ ಯೌವನದ ಕಾಲದಲ್ಲಿ ನಾನು ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆ ಸುಖ ಜೀವನ ನಡೆಸ್ತಾ ಇದ್ದೆ. ಆದ್ರೆ ನನ್ನ ಜೀವನವನ್ನೇ ನರಕ ಮಾಡ್ಬಿಟ್ಟ ನಿನ್ ಗಂಡ. ಓಹೋ, ನಿನ್ನ ಮನಸ್ಸಿನ ಮಾತು ಏನು ಅಂತ ನನಗೆ ಈಗ ಅರ್ಥ ಆಯ್ತು. ನೋಡು ಮಾದೇವಿ, ಹೆಣ್ಣು ಲಕ್ಷಣವಾಗಿ ಸೀರೆ ಉಟ್ಟು ಮನೆ ಮುಂದೆ ರಂಗೋಲಿ ಇಟ್ರೆ ಚೆನ್ನ. ಬೇರೆ ಮಾತುಗಳನ್ನ ಆಡಿದ್ರೆ ಲಾಯಕ್ಕಿಲ್ಲ ನಿನಗೆ. ಏಯ್, ಈ ನಿನ್ನ ಕೆಟ್ಟ ಬುದ್ಧಿ ಬಿಟ್ಟು ಮರ್ಯಾದೆಗೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದ್ರೆ
ರಣಚಂಡಿ ಅಂತೆ ಅವತಾರ ತಾಳಿ ನಾನೇ ಕೈಯಲ್ಲಿ ಖಡ್ಗ ಹಿಡಿಬೇಕಾಗುತ್ತೆ. ಹೋಗ್ತೀನಿ ಮಾದೇವಿ, ಹೋಗ್ತೀನಿ. ಆದ್ರೆ ನಿನ್ನ ಗಂಡನಿಗೆ ಎದುರ್ಕೊಂಡು ಹೋಗ್ತಾ ಇಲ್ಲ. ನನಗಾದ ಅವಮಾನ ಪ್ರತೀಕಾರ ತೀರ್ಸ್ಕೊಳಕ್ ಹೋಗ್ತಾ ಇದ್ದೀನಿ. ನೋಡೋ ಮಾದೇವಿ, ಈ ಸೇಡಿನ ಜ್ವಾಲೆ ನನ್ನ ಹೃದಯದಲ್ಲಿ ದಗ 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 ಅಂತ ಉರಿತಾ ಇದೆ. ಅದು ನಿಮ್ಮ ಮನೆ ಕಣ್ಣೀರಿಂದಲೇ ಕಣೆ ಆಡ್ಸ್ಕೊಳ್ಳೋದು. ಛೀ ಪಾಪಿ, ಇಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರ್ತಾ ಇಲ್ಲ ಅಲ್ಲ ಚಾಂಡಾಲ.